ಮತ್ತೆ ಎಲ್ಲಿಗೆ ನಮ್ಮ ಪಯಣ? ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊರಟವಣ ಕಣ, ತಲೆ ಕೆಟ್ಟವ್. ನಡ್ರಿ ಹೋಣ, ವಾಪಸ್ ಬರೋದು ಮರ್ತ ಬಿಡ್ಬೇಕು ಅಂತ ಜಾಗಕ್ಕೆ ಹೋಣ. ನಡ್ರಿ. ನಾಳೆ ಎಂಬುವ ಚಿಂತೆ ಮನದಲ್ಲಿ ನಮಗಿಲ್ಲ. ಬಂತು ಶ್ರೀಲಂಕಾ, ತೆಂಗಿನ ಮರ, ದೋಣಿ, ಸಮುದ್ರ, 38 ಡಿಗ್ರಿ ಸೆಲ್ಸಿಯಸ್. ಟೈಟ್ಲ್ ಕಾರ್ಡೇ ಹೆಂಗಿದೆ, ಇನ್ ಫಿಲ್ಮ್ ಹೆಂಗಿರ್ಬೋದು? ಎಲ್ಲಿಗಾರು ದೂರ ಹೋಗೋದು ಅಂತಾರಲ್ಲ, ಇದಕ್ಕೆನ ಅರಬ್ಬಿ ಸಮುದ್ರ ತೀರಕ್ಕೆ ನಾವು ಬಂದಿದ್ದೇವೆ. ಮುಂದು ಬಾಗಿಲುಗಳು, ಹಿಂದೂ ಬಾಗಿಲುಗಳು, ಮನೆಯಲ್ಲಿ ಓಡಾಡಲು ಬೇಕು ಆಟೋ ರಿಕ್ಷಾಗಳು, ಕೆಂಪು ಹೆಂಚುಗಳು, ಜಾಡಿಸಿ ಒದ್ದರೆ ತಿರುಗಿ ಒದೆಯುವ ಕಂಬಗಳು, ಕಣ್ಣು ಹಾಯಿಸಿದಲ್ಲೆಲ್ಲ ತೆಂಗಿನ ಮರಗಳು, ಬೇಸಿಗೆಗಾಲ ಬೆದಗಿ ಬಂದ ವಾತಾವರಣ, ದೂರದಲ್ಲಿ ಸಮುದ್ರ ಪಾಪ ಅಳ್ತಾ ಇದೆ, ಆಕಾಶದ ನೀಲಿ ಕೂಡ ಖಾಲಿ ಆಗುವ ಸಮಯ. ಈ ಕಾಲಲ್ಲಿ ಒಂದ್ಸತಿ ಜೀವನದಲ್ಲಿ ಬೀಚ್ ನ ಒಂದು ಕ್ಲಿಫ್ ಎಂಡ್ ಅಲ್ಲಿ ನಿಂತ್ಕೊಂಡು ನೋಡಿ, ಏನ್ ಮಜಾ ಇದೆ ಗೊತ್ತಾ? ದಿನಕ್ಕೆ 2 ಸಲ ಸ್ನಾನ ಮಾಡಿದ್ರು ಸೆಂಟ್ ಹೊಡ್ಕೊಳ್ಳುವಂತ ಸೊಸೈಟಿ ಇದೆ. ಇಲ್ಲಿ ಮೇಲ್ಮೇಲೆ ನೀವು ಎಷ್ಟೇ ಶುದ್ಧವಾಗಿದ್ದೀನಿ ಅಂತ ತೋರಿಸಿದ್ರು, ಮೇಲ್ಮೇಲೆ ಎಷ್ಟೇ ಖುಷಿಯಾಗಿದ್ದೀನಿ ಅಂತ ತೋರಿಸಿದ್ರು, ಮೇಲ್ಮೇಲೆ ಎಷ್ಟೇ ಶ್ರೀಮಂತ ಅಂತ ತೋರಿಸಿದ್ರು ಏನು ಡಿಫರೆನ್ಸ್ ಆಗೋದಿಲ್ಲ. ನೀವು ಒಳಗಡೆಯಿಂದ ಎಷ್ಟು ಖುಷಿಯಾಗಿದ್ದೀರಾ, ಒಳಗಡೆಯಿಂದ ಎಷ್ಟು ಶ್ರೀಮಂತರಾಗಿದ್ದೀರಾ ಅನ್ನೋದು ಮಾತ್ರ ಮ್ಯಾಟರ್ ಆಗುತ್ತೆ. ಸೊಸೈಟಿನ ಸ್ಯಾಟಿಸ್ಫೈ ಮಾಡಕ್ಕೋಸ್ಕರ ಫೇಕ್ ಹ್ಯಾಪಿನೆಸ್ ಹಿಂದೆ ಹೋಗ್ಬೇಡಿ, ನಿಮ್ಮನ್ನ ನೀವು ಸ್ಯಾಟಿಸ್ಫೈ ಮಾಡ್ಕೊಳಕ್ಕೋಸ್ಕರ ರಿಯಲ್ ಹ್ಯಾಪಿನೆಸ್ ಹಿಂದೆ ಹೋಗಿ. ಅಲ್ಟಿಮೇಟ್ ಆಗಿ ನಾನು ಹೇಳೋದು ಒಂದೇ ಗುರು, ಯಾರನ್ನು ಮೆಚ್ಚಿಸಕ್ಕೆ, ಯಾರನ್ನು ಉರ್ಸಕ್ಕೆ उसका बता दे, हमको बता दे, बार मिटा दे यार यार. ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ, ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ. ಕನಸಿನ ನೋಟಿಗೆ ಚಿಲ್ಲರೆ ಬೇಕೆ, ನಗುವನ್ನು ಎಲ್ಲೋ ಮರೆತೆವು ಏಕೆ, ಕಿಸೆಯಲ್ಲಿ ಕತ್ತ ಚಂದ್ರನ ಚೂರು ನಮ್ಮನ್ನು ಪತ್ತೆ ಮಾಡುವರಾರು. ನನ್ಗಿರೋನು ನೀನೊಬ್ನೇ. ನಾಳೆ ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನ್ ಬದುಕಿರ್ತೀನಿ ಅಂದ್ಕೊಂಡಿದ್ಯೇನೋ? ಬೇಡ ಮಗು, ಬೇಡ, ನಿನ್ ಕೈ ಮುಗಿತೀನಿ, ಬೇಡ. ನನಗ್ ನಿನ್ ಕಂಡ್ರೆ ಹೊಟ್ಟೆವ್ರಿ. ಯಾಕಪ್ಪ? ಅದ್ ಹೆಂಗೋ ಇಷ್ಟ ಆರಾಮಾಗಿರ್ತೀಯ, ಇಷ್ಟ ಬಂದಂಗ್ ಮಾಡ್ತೀಯ, ಯಾವಾಗ್ಲೂ ಚಿಲ್ಲಾಗಿರ್ತೀಯ. ನಂಗೂ ನಿನ್ ತರನೇ ಇರ್ಬೇಕು ಅಂತ ಎಷ್ಟ್ ಸಲ ಅನ್ಸತ್ ಗೊತ್ತಾ? ನೀನು ಕಟ್ಟು ಬಿದ್ದು ಬಾಳ್ತಾ ಇದ್ಯಾ, ನಾನು ಬಂಡು ಬಿದ್ದು ಬಾಳ್ತಾ ಇದ್ದೀನಿ. ನನ್ ಮೇಲೆ ನಂಬಿಕೆ ಅಲ್ವಾ? ನಂಬಿಕೆ ಅಂತಲ್ಲ ಅಣ್ಣ, ನನ್ ಮೇಲೆ ನಂಬಿಕೆ ಅಲ್ವಾ? ನಂಬಿಕೆ ಅಂತಲ್ಲ ಅಣ್ಣ. ನನ್ ಮೇಲೆ ನಂಬಿಕೆ ಅಲ್ವಾ? ಏನಿಲ್ಲ, ನೆಮ್ಮದಿ ಇರ್ಬೇಕು ಸರ್. 10 ರೂಪಾಯಿ ದುಡಿದ್ರೆ ಪ್ರೌಡ್ ಆಗಿ ದುಡ್ಕೊಂಡು, ಯಾಕಂದ್ರೆ ನಾಳೆ ಬೆಳಿಗ್ಗೆ ನಾನು 5 ಗಂಟೆಗೆ ಕೆಲಸ ಮಾಡಿದ್ರು ಯಾರು ಕೇಳಂಗಿರ್ಬಾರ್ದು, ಬೆಳಗ್ಗೆ 10 ಗಂಟೆಗೆ ಎದ್ದು ಕೆಲಸ ಮಾಡಿದ್ರು ಯಾರು ಕೇಳಂಗಿರ್ಬಾರ್ದು. ಚಿಂತೆ ಸಾಕು, ಈ ಬದುಕು ಸಾಗೋ ರೀತಿ.